press the bell icon on the YouTube app and never miss another update. Hello everyone. In this session, I am going to discuss a topic, water pollution. Okay. So first, definition of water pollution ನೋಡ್ತಾ ಹೋಗೋಣ. An undesirable change in the physical, chemical or biological quality of a water that directly affects the aquatic life and makes water unfit for use. So water pollution ಅಂದ್ರೆ ಏನು? An undesirable change. ವಾಟರ್ನ ಬಯಾಲಜಿಕಲ್ ಕ್ವಾಲಿಟಿ ಆಗಿರ್ಬೋದು, ಫಿಸಿಕಲ್ ಕ್ವಾಲಿಟಿ ಆಗಿರ್ಬೋದು ಅಥವಾ ಕೆಮಿಕಲ್ ಕ್ವಾಲಿಟಿ ಆಗಿರ್ಬೋದು ಚೇಂಜ್ ಆಗುತ್ತೆ. ಓಕೆ, ಸೊ ಈ ಚೇಂಜ್ನ ನಾವೇನು ಹೇಳ್ತೀವಿ? ಅನ್ಡಿಸೈರಬಲ್ ಚೇಂಜ್ ಅಂತ ಹೇಳ್ತೀವಿ. ದಿಸ್ ಅನ್ಡಿಸೈರಬಲ್ ಚೇಂಜಸ್ causes due to the addition of undesirable substances. Undesirable substances ಒಂದು ಪ್ಯೂರ್ ವಾಟರ್ಗೆ ಮಿಕ್ಸ್ ಆದಾಗ ಅಥವಾ ಆ್ಯಡ್ ಆಗ್ತಾ ಹೋದಾಗ ಆ ವಾಟರ್ ಪಲ್ಯೂಟ್ ಆಗ್ತಾ ಹೋಗುತ್ತೆ. ಸೊ ಅನ್ಡಿಸೈರಬಲ್ ಸಬ್ಸ್ಟೆನ್ಸಸ್ ಅಂದರೆ ಯಾವುದು? ಲೈಕ್ ರೇಡಿಯೋ ಆಕ್ಟಿವ್ ಸಬ್ಸ್ಟೆನ್ಸಸ್ ಆಗಿರ್ಬೋದು, ಅಥವಾ ಆರ್ಗ್ಯಾನಿಕ್ ವೇಸ್ಟ್ ಆಗಿರ್ಬೋದು, ಇನ್ಆರ್ಗ್ಯಾನಿಕ್ ವೇಸ್ಟ್ ಆಗಿರ್ಬೋದು, ಆರ್ ಹಾರ್ಮ್ಫುಲ್ ಸಬ್ಸ್ಟೆನ್ಸಸ್ ಆರ್ ಹಾರ್ಮ್ಫುಲ್ ಕೆಮಿಕಲ್ಸ್. ಈ ಥರ ಎಲ್ಲ ಅನ್ಡಿಸೈರಬಲ್ ಸಬ್ಸ್ಟೆನ್ಸಸ್ ಒಂದು ಪ್ಯೂರ್ ವಾಟರ್ಗೆ ಮಿಕ್ಸ್ ಆಗ್ತಾ ಹೋದಾಗ ಅಥವಾ ಆ್ಯಡ್ ಆಗ್ತಾ ಹೋದಾಗ ವಾಟರ್ನ ಪಲ್ಯೂಟ್ ಮಾಡ್ತಾ ಹೋಗುತ್ತೆ. ಸೊ ದಿಸ್ ಈಸ್ ನಾನ್ ಆಸ್ ವಾಟರ್ ಪೊಲ್ಯೂಷನ್. ಆ್ಯಂಡ್ ದಿಸ್ ವಾಟರ್ ಪೊಲ್ಯೂಷನ್ ಡೈರೆಕ್ಟ್ಲಿ ಅಫೆಕ್ಟ್ಸ್ ಆನ್ ದ ಅಕ್ವೆಟಿಕ್ ಲೈಫ್. ಓಕೆ, ಸೊ ಆ ವಾಟರ್ ಬಾಡಿನಲ್ಲಿ ಪ್ರೆಸೆಂಟ್ ಇರುವಂತಹ ಅಕ್ವೆಟಿಕ್ ಲೈಫ್ನ ಡೈರೆಕ್ಟ್ ಆಗಿ ಅಫೆಕ್ಟ್ ಮಾಡ್ತಾ ಹೋಗುತ್ತೆ. ಆ್ಯಂಡ್ ದೆನ್ ಮೇಕ್ಸ್ ವಾಟರ್ ಅನ್ಫಿಟ್ ಫಾರ್ ಯೂಸ್. ಓಕೆ, ಸೊ ಈಗ ಒಂದು ವಾಟರ್ ಪಲ್ಯೂಟ್ ಆಯಿತು ಅಥವಾ ಕಂಟ್ಯಾಮಿನೇಟ್ ಆಯಿತು ಅಂದರೆ ಆ ವಾಟರ್ನ ನಾವು ಡ್ರಿಂಕಿಂಗ್ ವಾಟರ್ ಆಗಿ ಯೂಸ್ ಮಾಡ್ಲಿಕ್ಕೆ ಆಗಲ್ಲ, ಜೊತೆಗೆ ನಮ್ಮ ವೇರಿಯಸ್ ಅದರ್ ನೀಡ್ಸ್ಗೂ ಕೂಡ ಯೂಸ್ ಮಾಡ್ಲಿಕ್ಕೆ ಆಗಲ್ಲ. ಓಕೆ, ಸೊ ದಿಸ್ ಇಸ್ ಅಬೌಟ್ ದ ವಾಟರ್ ಪೊಲ್ಯೂಷನ್. ನೆಕ್ಸ್ಟ್ ಟಾಪಿಕ್ ಈಸ್ ಕಾಸಸ್ ಆಫ್ ವಾಟರ್ ಪೊಲ್ಯೂಷನ್. ಈಗ ಒಂದು ವಾಟರ್ ಪಲ್ಯೂಟ್ ಆಗ್ತಾ ಇದೆ. ಸೊ ವಾಟರ್ ಪೊಲ್ಯೂಷನ್ ಆಗಲಿಕ್ಕೆ ಏನೇನು ರೀಸನ್ಸ್, ಯಾವ ರೀಸನ್ಸ್ ಇಂದ ವಾಟರ್ ಪೊಲ್ಯೂಷನ್ ಕಾಸ್ ಆಗ್ತಾ ಇದೆ ಅಂತ ನೋಡ್ತಾ ಹೋಗೋಣ. ಫಸ್ಟ್ ಒನ್ ಈಸ್ ಸೀವೇಜ್. ಓಕೆ, ಇಟ್ ಈಸ್ ದ ಮೇಜರ್ ಕಾಸ್ ಆಫ್ ವಾಟರ್ ಪೊಲ್ಯೂಷನ್. ಓಕೆ, ಸೀವೇಜ್ ವೇಸ್ಟ್ ಇದೆಯಲ್ಲ, ಇಟ್ ಈಸ್ ಒನ್ ಆಫ್ ದ ಮೇಜರ್ ಕಾಸ್ ಆಫ್ ವಾಟರ್ ಪೊಲ್ಯೂಷನ್. ಸೊ ದಿಸ್ ಸೀವೇಜ್ ವಾಟರ್, ಈ ಸೀವೇಜ್ ವೇಸ್ಟ್ ಏನಿದೆಯಲ್ಲ, ಇಟ್ ಕನ್ಸಿಸ್ಟ್ ಆಫ್ ಟಾಕ್ಸಿನ್ಸ್, ಹಾರ್ಮ್ಫುಲ್ ಸಬ್ಸ್ಟೆನ್ಸಸ್, ಸೋಪ್ಸ್, ಡಿಟರ್ಜೆಂಟ್ಸ್ ಅಂಡ್ ಫೇಕಲ್ ಮ್ಯಾಟರ್. ಓಕೆ, ಸೊ ಈ ಎಲ್ಲ ಹಾರ್ಮ್ಫುಲ್ ಸಬ್ಸ್ಟೆನ್ಸಸ್ ಎಲ್ಲಿ ಪ್ರೆಸೆಂಟ್ ಇರುತ್ತೆ? ಈ ಸೀವೇಜ್ ವೇಸ್ಟ್ ನಲ್ಲಿ ಪ್ರೆಸೆಂಟ್ ಇರುತ್ತೆ. ಅಂಡ್ ದಿಸ್ ಸೀವೇಜ್ ವೇಸ್ಟ್ ಕಮ್ಸ್ ಫ್ರಮ್ ಹೌಸಸ್, ಆಫೀಸಸ್, ಥಿಯೇಟರ್ಸ್, ಸ್ಕೂಲ್ಸ್ ಅಂಡ್ ಕಾಲೇಜಸ್. ಓಕೆ, ಸೊ ಇದೆಲ್ಲ ಏನು ಸೀವೇಜ್ ವಾಟರ್ನ ಸೋರ್ಸ್ ಆಗುತ್ತೆ. ಅಂಡ್ ದಿ ಸೀವೇಜ್ ವಾಟರ್ ಕನ್ಸಿಸ್ಟ್ ಆಫ್ ಟಾಕ್ಸಿನ್ಸ್, ಹಾರ್ಮ್ಫುಲ್ ಸಬ್ಸ್ಟೆನ್ಸಸ್, soaps, detergents and fecal matter. Okay, so like this sewage waste consists of very harmful substances. If this sewage water without a proper sewage treatment releases into a water body, it pollutes the water. Okay, so ee sewage waste na ನಾವು proper sewage treatment na ಮಾಡ್ದೇನೆ nearby water body ಗೆ release ಮಾಡ್ತಾ ಹೋದಾಗ ಏನಾಗುತ್ತೆ? water pollute ಆಗ್ತಾ ಹೋಗುತ್ತೆ. Okay, so this is about the first one, sewage. Second cause is industrial waste. Industrial waste means it consists of large quantity of harmful chemicals. Okay, so industrial waste ಅಂದ್ರೆ ಏನು? ಸೊ ಇಂಡಸ್ಟ್ರಿಯಲ್ ವೇಸ್ಟ್ ಹೇಗೆ ಜನರೇಟ್ ಆಗುತ್ತೆ ಅಂದರೆ, ಯೂಶಲಿ ನಮ್ಮ ಕಂಟ್ರಿನಲ್ಲಿ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗ್ತಾ ಇದೆ. ಓಕೆ, ಸೊ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗ್ತಾ ಹೋದ ಹಾಗೆ ನಮ್ಮ ಎಲ್ಲರ ನೀಡ್ಸ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನಮ್ಮ ಎಲ್ಲರ ನೀಡ್ಸ್ನ ಫುಲ್ಫಿಲ್ ಮಾಡಬೇಕು ಅಂದರೆ ನಮ್ಮೆಲ್ಲರ ನೀಡ್ಸ್ನ ಫುಲ್ಫಿಲ್ ಮಾಡಲೇಬೇಕು ಅಂತಲೇ ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ಯಾಕ್ಟ್ರೀಸ್ ಆಗಿರ್ಬೋದು, ಇಂಡಸ್ಟ್ರೀಸ್ ಆಗಿರ್ಬೋದು ಬರ್ತಾ ಇದೆ, ಫಾರ್ಮ್ ಆಗ್ತಾ ಇದೆ. ಓಕೆ, ಸೊ ಈಗ ಯಾವುದೋ ಒಂದು ಇಂಡಸ್ಟ್ರಿನಲ್ಲಿ ಅಥವಾ ಫ್ಯಾಕ್ಟ್ರಿನಲ್ಲಿ ಒಂದು ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ ಅಂದರೆ ಆ ಒಂದು ಪ್ರೋಸೆಸ್ನಲ್ಲಿ ಪ್ರಾಡಕ್ಟ್ನ ಜೊತೆಗೆ ವೇಸ್ಟ್ ಕೂಡ ಜನರೇಟ್ ಆಗುತ್ತೆ. ಸೊ ಆ ವೇಸ್ಟ್ನ ನಾವೇನು ಹೇಳ್ತೀವಿ? ಇಂಡಸ್ಟ್ರಿಯಲ್ ವೇಸ್ಟ್ ಅಂತ ಕರಿತೀವಿ. So that industrial waste consists of large quantity of harmful chemicals. Harmful chemicals ಅಂದ್ರೆ ಯಾವ್ಯಾವು? ಲೈಕ್ ಆಸಿಡ್ಸ್, ಆಲ್ಕಲೀಸ್, ಹೆವಿ ಮೆಟಲ್ಸ್. ಓಕೆ, ಸೊ ಈ ಥರ ಎಲ್ಲ ಹಾರ್ಮ್ಫುಲ್ ಕೆಮಿಕಲ್ಸ್ ಇಂಡಸ್ಟ್ರಿಯಲ್ ವೇಸ್ಟ್ನಲ್ಲಿ ಪ್ರೆಸೆಂಟ್ ಇರುತ್ತೆ. ಸೊ ಈ ಫ್ಯಾಕ್ಟ್ರೀಸ್ ಮತ್ತು ಇಂಡಸ್ಟ್ರಿ ಅವ್ರು ಏನು ಮಾಡ್ತಾ ಹೋಗ್ತಾರೆ? ಈ ಇಂಡಸ್ಟ್ರಿಯಲ್ ವೇಸ್ಟ್ನ ನಿಯರ್ ಬೈ ವಾಟರ್ ಬಾಡಿಗೆ ಡಂಪ್ ಮಾಡ್ತಾ ಹೋಗ್ತಾರೆ ಅಥವಾ ರಿಲೀಸ್ ಮಾಡ್ತಾ ಹೋಗ್ತಾರೆ. ಓಕೆನಾ, ಯಾವಾಗ ಈ ಹಾರ್ಮ್ಫುಲ್ ಕೆಮಿಕಲ್ಸ್ ಇರುವಂತಹ ಒಂದು ಇಂಡಸ್ಟ್ರಿಯಲ್ ವೇಸ್ಟ್ನ ನಿಯರ್ ಬೈ ವಾಟರ್ ಬಾಡಿಗೆ ರಿಲೀಸ್ ಮಾಡಿದಾಗ ಈ ಹಾರ್ಮ್ಫುಲ್ ಕೆಮಿಕಲ್ಸ್ ಎಲ್ಲ ಏನು ಮಾಡುತ್ತೆ? ಆ ವಾಟರ್ನ ಪಲ್ಯೂಟ್ ಮಾಡ್ತಾ ಹೋಗುತ್ತೆ ಅಂಡ್ ಡೈರೆಕ್ಟ್ಲಿ ಅಫೆಕ್ಟ್ಸ್ ದ ಅಕ್ವೆಟಿಕ್ ಲೈಫ್. ಓಕೆ, ಸೊ ದಿಸ್ ಈಸ್ ದ ಸೆಕೆಂಡ್ ಒನ್, ಇಂಡಸ್ಟ್ರಿಯಲ್ ವೇಸ್ಟ್. ನೆಕ್ಸ್ಟ್ ಕಾಸ್ ಈಸ್ ಫಾರ್ಮಿಂಗ್ ವೇಸ್ಟ್. ಫಾರ್ಮಿಂಗ್ ವೇಸ್ಟ್ ಅಂದ್ರೆ ಏನು? ಇಟ್ ಕನ್ಸಿಸ್ಟ್ ಆಫ್ ಫರ್ಟಿಲೈಸರ್ಸ್ ಆ್ಯಂಡ್ ಕೆಮಿಕಲ್ಸ್. ಯೂಶಲಿ ಮಾಡರ್ನ್ ಅಗ್ರಿಕಲ್ಚರ್ನಲ್ಲಿ ಏನು ಮಾಡ್ತಾ ಇದ್ದಾರೆ? ಫಾರ್ಮರ್ಸ್ ಫರ್ಟಿಲೈಸರ್ಸ್ನ ಯೂಸ್ ಮಾಡ್ತಿದ್ದಾರೆ. ಓಕೆ, ಸೊ ಈ ಫರ್ಟಿಲೈಸರ್ಸ್ನ ಏನಕ್ಕೆ ಯೂಸ್ ಮಾಡ್ತಾ ಇದ್ದಾರೆ ಅಂದರೆ, ಅವ್ರ ಅಗ್ರಿಕಲ್ಚರ್ ಲ್ಯಾಂಡ್ನಲ್ಲಿ ಏನು ಕ್ರಾಪ್ಸ್ನ ಬೆಳೀತಾ ಇದ್ದಾರಲ್ಲ, ಅದ್ರ ಈಲ್ಡ್ ಇನ್ಕ್ರೀಸ್ ಮಾಡ್ಲಿಕ್ಕಂತ
ಫರ್ಟಿಲೈಸರ್ಸ್ನ ಯೂಸ್ ಮಾಡ್ತಾ ಇದ್ದಾರೆ. ಮತ್ತೆ ಅವ್ರು ಬೆಳೆದಿರುವಂತಹ ಒಂದು ಕ್ರಾಪ್ನ ಇನ್ಸೆಕ್ಟ್ಸ್ ಇಂದ ಆಗಿರ್ಬೋದು, ಪೆಸ್ಟ್ಸ್ ಇಂದ ಆಗಿರ್ಬೋದು, ಅಥವಾ ವಾರ್ಮ್ಸ್ ಇಂದ ಪ್ರೊಟೆಕ್ಟ್ ಮಾಡಲಿಕ್ಕೆ ಸಮ್ ಕೆಮಿಕಲ್ಸ್ ನ ಯೂಸ್ ಮಾಡ್ತಿದ್ದಾರೆ. ಸೊ ಆ ಕೆಮಿಕಲ್ಸ್ಗಳು ಯಾವ್ಯಾವು? ಇನ್ಸೆಕ್ಟಿಸೈಡ್ಸ್, ಪೆಸ್ಟಿಸೈಡ್ಸ್, insecticides and pesticides. ಓಕೆನಾ? ಸೊ ಈ ತರ ಎಲ್ಲ ಕೆಮಿಕಲ್ಸ್ ನ ಏನಕ್ಕೆ ಯೂಸ್ ಮಾಡ್ತಾರೆ? ಟು ಪ್ರೊಟೆಕ್ಟ್ ದೇರ್ ಕ್ರಾಪ್ ಫ್ರಮ್ ಇನ್ಸೆಕ್ಟ್ಸ್, ಪೆಸ್ಟ್ಸ್ ಅಂಡ್ ವಾರ್ಮ್ಸ್. ಓಕೆನಾ? ಸೊ ಈಗ ಮಾಡರ್ನ್ ಡೇ ಅಗ್ರಿಕಲ್ಚರ್ ನಲ್ಲಿ ಅವರ ಕ್ರಾಪ್ ನ ಈಲ್ಡ್ ಇನ್ಕ್ರೀಸ್ ಮಾಡ್ಲಿಕ್ಕೆ ಫರ್ಟಿಲೈಸರ್ಸ್ ನ ಯೂಸ್ ಮಾಡ್ತಾ ಇದ್ದಾರೆ. ಅವ್ರ ಕ್ರಾಪ್ ನ ಪ್ರೊಟೆಕ್ಟ್ ಮಾಡ್ಕೊಳ್ಳಿಕ್ಕೋಸ್ಕರ ಇನ್ಸೆಕ್ಟಿಸೈಡ್ಸ್, ಪೆಸ್ಟಿಸೈಡ್ಸ್ ಅನ್ನೋ ಕೆಮಿಕಲ್ಸ್ ಗಳನ್ನ ಯೂಸ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಈಗ ಅಗ್ರಿಕಲ್ಚರ್ ಲ್ಯಾಂಡ್ ಅಲ್ಲಿರುವಂತಹ ಪ್ಲಾಂಟ್ಸ್ ಏನ್ ಮಾಡುತ್ತೆ, ಈ ಫರ್ಟಿಲೈಸರ್ಸ್ ನ ಮತ್ತೆ ಕೆಮಿಕಲ್ಸ್ ನ ಎಷ್ಟು ರಿಕ್ವೈರ್ಮೆಂಟ್ ಇರುತ್ತೆ ಅಷ್ಟನ್ನ ಮಾತ್ರ ಅಬ್ಸರ್ವ್ ಮಾಡ್ಕೊಂಡ್ಬಿಟ್ಟು ಉಳಿದಿರೋ ಎಲ್ಲ ಕೆಮಿಕಲ್ಸ್ ಎಲ್ಲಿ ಪ್ರೆಸೆಂಟ್ ಇರುತ್ತೆ, ಆ ಲ್ಯಾಂಡ್ ನಲ್ಲಿನೇ ಪ್ರೆಸೆಂಟ್ ಇರುತ್ತೆ. ಓಕೆನಾ? ಸೊ ಎಲ್ಲ ಕೆಮಿಕಲ್ಸ್ ಆ ಲ್ಯಾಂಡ್ ಮೇಲೆನೆ ಹಾಗೆ ಉಳ್ಕೊಂಡಿರುತ್ತೆ. ಎಷ್ಟು ರಿಕ್ವೈರ್ಮೆಂಟ್ ಇರುತ್ತೆ ಅಷ್ಟು ಮಾತ್ರ ಆ ಕ್ರಾಪ್ಸ್ ಆಗಿರ್ಲಿ, ಒಂದು ಪ್ಲಾಂಟ್ಸ್ ಆಗಿರ್ಲಿ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ. ರಿಮೈನಿಂಗ್ ಕೆಮಿಕಲ್ಸ್ ಎಲ್ಲ ಹಾಗೆ ಉಳ್ಕೊಂಡಿರುತ್ತೆ. ಇವಾಗ ಇನ್ ಕೇಸ್ ಈ ಒಂದು ರೀಜನ್ ನಲ್ಲಿ ರೈನ್ ಫಾಲ್ ಆಯ್ತಪ್ಪ, ಸೊ ರೈನ್ ಫಾಲ್ ಆದ್ರೆ ಏನಾಗುತ್ತೆ, ರೈನ್ ವಾಟರ್ ಫ್ಲೋ ಆಗುತ್ತೆ. ರೈನ್ ವಾಟರ್ ಫ್ಲೋ ಆಗ್ಬಿಟ್ಟು ಒಂದು ನಿಯರ್ ಬೈ ವಾಟರ್ ಬಾಡಿನೋ ಅಥವಾ ಒಂದು ವಾಟರ್ ರಿಸರ್ವಾಯರ್ನೋ ರೀಚ್ ಆಗುತ್ತೆ. ಸೊ ಆ ರೈನ್ ವಾಟರ್ ಏನ್ ಮಾಡುತ್ತೆ, ರೈನ್ ವಾಟರ್ ಫ್ಲೋ ಆಗೋದ್ರ ಜೊತೆಗೆ ಲ್ಯಾಂಡ್ ಮೇಲೆ ಪ್ರೆಸೆಂಟ್ ಇರುವಂತಹ ಈ ಎಲ್ಲಾ ಕೆಮಿಕಲ್ಸ್ನೂ ಜೊತೆಗೆ ಕರ್ಕೊಂಡು ಫ್ಲೋ ಆಗ್ತಾ ಹೋಗ್ಬಿಟ್ಟು ಒಂದು ನಿಯರ್ ಬೈ ವಾಟರ್ ಬಾಡಿನ ರೀಚ್ ಮಾಡುತ್ತೆ. ಸೊ ವಾಟರ್ ಬಾಡಿಗೆ ಈ ಒಂದು ರೈನ್ ವಾಟರ್ ರೀಚ್ ಆದಾಗ ಆ ಒಂದು ಫ್ಲೋ ಆಫ್ ರೈನ್ ವಾಟರ್ ನಲ್ಲಿ ಈ ಎಲ್ಲ ಫರ್ಟಿಲೈಸರ್ಸ್, ಕೆಮಿಕಲ್ಸ್, ಇನ್ಸೆಕ್ಟಿಸೈಡ್ಸ್, ಪೆಸ್ಟಿಸೈಡ್ಸ್ ಎಲ್ಲ ಪ್ರೆಸೆಂಟ್ ಇರುತ್ತೆ. ಇದೆಲ್ಲ ಹೋಗ್ಬಿಟ್ಟು ಒಂದು ವಾಟರ್ ಬಾಡಿ ಜೊತೆಗೆ ಮಿಕ್ಸ್ ಆದಾಗ ಏನಾಗುತ್ತೆ, ಆ ವಾಟರ್ನ ಪೊಲ್ಯೂಟ್ ಮಾಡ್ತಾ ಹೋಗುತ್ತೆ. ಓಕೆ, ಸೊ ದಿಸ್ ಇಸ್ ಅಬೌಟ್ ದ ಫಾರ್ಮಿಂಗ್ ವೇಸ್ಟ್. ಫೋರ್ತ್ ಒನ್ ಈಸ್ ಸಾಲಿಡ್ ಪಾರ್ಟಿಕಲ್ಸ್. ಸಾಲಿಡ್ ಪಾರ್ಟಿಕಲ್ಸ್ ಅಂದ್ರೆ ಏನು? ಸಾಲಿಡ್ ಪಾರ್ಟಿಕಲ್ಸ್ ಮೀನ್ಸ್ ಇಟ್ ಕನ್ಸಿಸ್ಟ್ ಆಫ್ ಸಾಯಿಲ್, silt, tiny clay and dust particles. Okay, so these are the solid particles. ಈ solid particles ಎಲ್ಲ ಎಲ್ಲಿ ಪ್ರೆಸೆಂಟ್ ಇರುತ್ತೆ, ಲ್ಯಾಂಡ್ ನ ಸರ್ಫೇಸ್ ಮೇಲೆ ಪ್ರೆಸೆಂಟ್ ಇರುತ್ತೆ. ದೇ ಕ್ಯಾರಿಡ್ ಇನ್ ಟು ವಾಟರ್ ಬಾಡಿ ಬೈ ರೈನ್. ಓಕೆನಾ? ಸೊ ಇದು ಈ ಎಲ್ಲ ಸಾಲಿಡ್ ಪಾರ್ಟಿಕಲ್ಸ್ ಲ್ಯಾಂಡ್ ಮೇಲೆ ಪ್ರೆಸೆಂಟ್ ಇರುತ್ತೆ. ಇನ್ ಕೇಸ್ ಆ ರೀಜನ್ ನಲ್ಲಿ ಏನಾದರೂ ರೈನ್ ಫಾಲ್ ಆಯ್ತು ಅಂದ್ರೆ ರೈನ್ ನ ವಾಟರ್ ಫ್ಲೋ ಆಗ್ತಾ ಇರುತ್ತೆ ಲ್ಯಾಂಡ್ ಮೇಲೆ. ಆ ರೈನ್ ವಾಟರ್ ಫ್ಲೋ ಆಗೋದ್ರ ಜೊತೆಗೆ ಈ ಎಲ್ಲ ಸಾಲಿಡ್ ಪಾರ್ಟಿಕಲ್ಸ್ನು ಅದ್ರ ಜೊತೆಗೆ ಕರ್ಕೊಂಡು ಹೋಗ್ಬಿಟ್ಟು ಒಂದು ನಿಯರ್ ಬೈ ವಾಟರ್ ಬಾಡಿನ ಅಥವಾ ಒಂದು ವಾಟರ್ ರಿಸರ್ವಾಯರ್ನ ರೀಚ್ ಮಾಡಿದಾಗ ಈ ಎಲ್ಲ ಸಾಲಿಡ್ ಪಾರ್ಟಿಕಲ್ಸ್ ಏನಾಗ್ತವೆ, ಆ ವಾಟರ್ ಬಾಡಿ ಜೊತೆಗೆ ಮಿಕ್ಸ್ ಆಗ್ತಾ ಹೋಗ್ತವೆ. ಸೊ ಮಿಕ್ಸ್ ಆದಾಗ ಏನಾಗುತ್ತೆ, ವಾಟರ್ ಪೊಲ್ಯೂಟ್ ಆಗ್ತಾ ಹೋಗುತ್ತೆ. ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಕಾಸ್ ಆಫ್ ವಾಟರ್ ಪೊಲ್ಯೂಷನ್. ದ ಲಾಸ್ಟ್ ಒನ್ ಈಸ್ ಥರ್ಮಲ್ ಪೊಲ್ಯೂಷನ್. ಥರ್ಮಲ್ ಪೊಲ್ಯೂಷನ್ ಅಂದ್ರೆ ಏನು? ಡಿಸ್ಚಾರ್ಜ್ ಆಫ್ ಹಾಟ್ ವಾಟರ್ ಫ್ರಮ್ ಇಂಡಸ್ಟ್ರೀಸ್, ಫ್ಯಾಕ್ಟರೀಸ್ ಅಂಡ್ ಥರ್ಮಲ್ ಪೊಲ್ಯೂಟೆಂಟ್ಸ್, ಥರ್ಮಲ್ ಪವರ್ ಪ್ಲಾಂಟ್ಸ್. ಓಕೆನಾ? ಸೊ ಇವಾಗ ಒಂದು ಇಂಡಸ್ಟ್ರಿಯಲ್ ಆಗಿರ್ಬೋದು ಅಥವಾ ಒಂದು ಫ್ಯಾಕ್ಟ್ರಿನಲ್ಲಿ ಆಗಿರ್ಬೋದು, ಒಂದು ಥರ್ಮಲ್ ಪವರ್ ಪ್ಲಾಂಟ್ ನಲ್ಲಿ ಯಾವುದೋ ಒಂದು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ನಡೀತಾ ಇರುತ್ತೆ. ಓಕೆನಾ? ಸೊ ಆ ಒಂದು ಪ್ರೋಸೆಸ್ಗೆ ವಾಟರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಎಲ್ಲ ಇಂಡಸ್ಟ್ರಿನಲ್ಲಿ, ಫ್ಯಾಕ್ಟ್ರೀಸ್ ಅಲ್ಲಿ, ಥರ್ಮಲ್ ಪವರ್ ಪ್ಲಾಂಟ್ಸ್ ಅಲ್ಲಿ ಏನ್ ಮಾಡ್ತಾರೆ, ವಾಟರ್ನ ಯೂಸ್ ಮಾಡ್ತಾ ಹೋಗ್ತಾರೆ. ಸೊ ಅದು ಪ್ರೋಸೆಸ್ ಕಂಪ್ಲೀಟ್ ಆದ್ಮೇಲೆ ಅಟ್ ದ ಎಂಡ್ ಏನು ಒಂದು ಇಂಡಸ್ಟ್ರಿಯಲ್ ವೇಸ್ಟ್ ಜನರೇಟ್ ಆಗುತ್ತೆ ಅಂತ ನೋಡಿದ್ವಲ್ಲ, ಇಂಡಸ್ಟ್ರಿಯಲ್ ವೇಸ್ಟ್ ಜನರೇಟ್ ಆಗೋದ್ರ ಜೊತೆಗೆ ಒಂದು ವೇಸ್ಟ್ ವಾಟರ್ ಕೂಡ ಜನರೇಟ್ ಆಗ್ತಾ ಹೋಗುತ್ತೆ. ಬಟ್ ಆ ವಾಟರ್ನ ಟೆಂಪರೇಚರ್ ಏನಿರುತ್ತೆ ತುಂಬಾ ಹೈ ಇರುತ್ತೆ. ಆ ಒಂದು ವೇಸ್ಟ್ ವಾಟರ್ನ ಟೆಂಪರೇಚರ್ ಏನಿರುತ್ತೆ ತುಂಬಾ ಹೈ ಇರುತ್ತೆ. ಓಕೆ, ಸೊ ಆಮೇಲೆ ಈ ಇಂಡಸ್ಟ್ರಿಯವರು, ಫ್ಯಾಕ್ಟ್ರಿಯವರು, ಥರ್ಮಲ್ ಪವರ್ ಪ್ಲಾಂಟ್ಸ್ ಅವ್ರು ಏನ್ ಮಾಡ್ತಾರೆ, ಆ ಒಂದು ಹಾಟ್ ವಾಟರ್ನ ನಿಯರ್ ಬೈ ವಾಟರ್ ಬಾಡಿಗೆ ರಿಲೀಸ್ ಮಾಡ್ಬಿಡ್ತಾರೆ. ಸೊ ಈ ಒಂದು ಹಾಟ್ ವಾಟರ್ ಆ ಒಂದು ವಾಟರ್ ಬಾಡಿಗೆ ರಿಲೀಸ್ ಮಾಡ್ತಾ ಹೋದಾಗ ಆ ಒಂದು ವಾಟರ್ ಬಾಡಿನಲ್ಲಿ ಪ್ರೆಸೆಂಟ್ ಇರುವಂತಹ ವಾಟರ್ನ ಟೆಂಪರೇಚರ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅಂಡ್ ದಟ್ ಡೈರೆಕ್ಟ್ಲಿ ಅಫೆಕ್ಟ್ಸ್ ಆನ್ ದ ಅಕ್ವೆಟಿಕ್ ಲೈಫ್. ಆ ವಾಟರ್ ಬಾಡಿನಲ್ಲಿ ಪ್ರೆಸೆಂಟ್ ಇರುವಂತಹ ಅಕ್ವೆಟಿಕ್ ಲೈಫ್ಗೆ ಡೈರೆಕ್ಟ್ ಆಗಿ ಅಫೆಕ್ಟ್ ಮಾಡ್ತಾ ಹೋಗುತ್ತೆ. ಓಕೆ, ಸೊ ದಿಸ್ ಇಸ್ ಅಬೌಟ್ ದ ಥರ್ಮಲ್ ಪೊಲ್ಯೂಷನ್. ಸೊ ವಾಟರ್ ಪೊಲ್ಯೂಷನ್ ಅಂದ್ರೆ ಏನು ಅಂತ ಗೊತ್ತಾಯ್ತು, ಡೆಫಿನಿಷನ್. ನೆಕ್ಸ್ಟ್ ಕಾಸಸ್ ಆಫ್ ವಾಟರ್ ಪೊಲ್ಯೂಷನ್ ಯಾವ್ಯಾವ ಅಂತ ನೋಡ್ತಾ ಹೋದ್ವಿ. ಫಸ್ಟ್ ಒನ್ ಸೀವೇಜ್, ಇಂಡಸ್ಟ್ರಿಯಲ್ ವೇಸ್ಟ್, ಫಾರ್ಮಿಂಗ್ ವೇಸ್ಟ್, ಸಾಲಿಡ್ ಪಾರ್ಟಿಕಲ್ಸ್ ಅಂಡ್ ಥರ್ಮಲ್ ಪೊಲ್ಯೂಷನ್. ಓಕೆ, ಸೊ ಈಗ ವಾಟರ್ ಪೊಲ್ಯೂಷನ್ ಹೇಗೆ ಕಾಸ್ ಆಗ್ತಾ ಹೋಯ್ತು ಅನ್ನೋದನ್ನ ನೋಡ್ತಾ ಹೋದ್ವಿ. ನೆಕ್ಸ್ಟ್ ವಾಟರ್ ಪೊಲ್ಯೂಷನ್ ನ ಎಫೆಕ್ಟ್ಸ್ ಯಾವ್ಯಾವು ಅಂತ ನೋಡ್ತಾ ಹೋಗೋಣ.
effects of water pollution. ಸೊ ವಾಟರ್ ಪೊಲ್ಯೂಷನ್ ಅಂದ್ರೆ ಏನು ಅಂತ ಗೊತ್ತಾಯ್ತು, ವಾಟರ್ ಪೊಲ್ಯೂಷನ್ ನ ಕಾಸ್ ಗೊತ್ತಾಯ್ತು. ಈಗ ನೆಕ್ಸ್ಟ್ ವಾಟರ್ ಪೊಲ್ಯೂಷನ್ ನ ಎಫೆಕ್ಟ್ಸ್ ನೋಡ್ತಾ ಹೋಗೋಣ. ಫಸ್ಟ್ ಒನ್ ಈಸ್ ಡಿಸೀಸ್ ಕಾಸಿಂಗ್. ಸೊ ಎಫೆಕ್ಟ್ಸ್ ಆಫ್ ವಾಟರ್ ಪೊಲ್ಯೂಷನ್ ಅಲ್ಲಿ ಫಸ್ಟ್ ಒನ್ ಡಿಸೀಸ್ ಕಾಸಿಂಗ್. Okay, disease causing is one of the major effect of water pollution. Water pollution na major effect ಯಾವುದು? Disease cause ಮಾಡೋದು. Okay, biological pollutants of polluted water causes diseases to a healthy human. Okay, so ಈಗ biological pollutants ಅಂದ್ರೆ ಏನೇನು? Biological pollutants ಅಂದ್ರೆ disease causing microorganism, disease causing microorganisms ಆಗಿರ್ಬೋದು ಅಥವಾ fecal matter ಆಗಿರ್ಬೋದು. fecal matter. ಓಕೆ, ಸೊ ಈ ಡಿಸೀಸ್ ಕಾಸಿಂಗ್ ಮೈಕ್ರೋ ಆರ್ಗಾನಿಸಮ್ಸ್ ನ ಮತ್ತೆ ಈ ಫೇಕಲ್ ಮ್ಯಾಟರ್ ನ ನಾವೇನ್ ಹೇಳ್ತೀವಿ? ಬಯಾಲಜಿಕಲ್ ಪೊಲ್ಯೂಟೆಂಟ್ಸ್ ಅಂತ ಹೇಳ್ತೀವಿ. ಓಕೆ, ಯಾವಾಗ ಈ ಬಯಾಲಜಿಕಲ್ ಪೊಲ್ಯೂಟೆಂಟ್ಸ್ ವಾಟರ್ ನ ಜೊತೆಗೆ ಮಿಕ್ಸ್ ಆಗ್ತಾ ಹೋಗುತ್ತೆ, ವಾಟರ್ ನ
ಪಲ್ಯೂಟ್ ಮಾಡ್ತಾ ಹೋಗುತ್ತೆ. ಓಕೆ, ಆ ತರ ಒಂದು ಪೊಲ್ಯೂಟೆಡ್ ವಾಟರ್ನ ಅಥವಾ ಕಂಟಾಮಿನೇಟೆಡ್ ವಾಟರ್ನ ಒಂದು ಹೆಲ್ದಿ ಹ್ಯೂಮನ್ ಕನ್ಸ್ಯೂಮ್ ಮಾಡ್ತಾ ಹೋದ ಅಂದ್ರೆ ಡ್ರಿಂಕಿಂಗ್ ವಾಟರ್ ಆಗಿ, ಆ ಒಂದು ಹೆಲ್ದಿ ಹ್ಯೂಮನ್ ನ ಬಾಡಿಗೂ ಕೂಡ ಡಿಸೀಸ್ ಕಾಸ್ ಆಗ್ತಾ ಹೋಗುತ್ತೆ. Polluted water causes disease to a healthy human. Okay, so this is the reason why we call disease causing is one of the major effect of water pollution. Okay, water pollution na major effect yaudu? Disease cause ಮಾಡೋದು. Second ಬಂದ್ಬಿಟ್ಟು removal of desirable substances. So desirable substances na remove ಮಾಡೋದು ಅಂದ್ರೆ ಏನು? Means with increase in the amount of organic waste in water, ಬ್ಯಾಕ್ಟೀರಿಯಾ ಮಲ್ಟಿಪ್ಲೈ ರ್ಯಾಪಿಡ್ಲಿ. ಇವಾಗ ಒಂದು ಪೊಲ್ಯೂಟೆಡ್ ವಾಟರ್ ನಲ್ಲಿ ಆರ್ಗ್ಯಾನಿಕ್ ವೇಸ್ಟ್ ಇನ್ಕ್ರೀಸ್ ಆಗ್ತಾ ಹೋಯ್ತು ಅಂದ್ರೆ ಆ ಒಂದು ವಾಟರ್ ನಲ್ಲಿ ಬ್ಯಾಕ್ಟೀರಿಯಾ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಮೀನ್ಸ್ ಇಟ್ ಮಲ್ಟಿಪ್ಲೈ ವೆರಿ ರ್ಯಾಪಿಡ್ಲಿ. ಸೊ ರ್ಯಾಪಿಡ್ ಆಗಿ ಮಲ್ಟಿಪ್ಲೈ ಆಗೋದಂದ್ರೆ ಏನು? ಅದ್ರ ಪಾಪ್ಯುಲೇಷನ್ ಅದು ತುಂಬಾ ಫಾಸ್ಟ್ ಆಗಿ ಇನ್ಕ್ರೀಸ್ ಮಾಡ್ತಾ ಹೋಗುತ್ತೆ. ಸೊ ಈಗ ಒಂದು ವಾಟರ್ ನಲ್ಲಿ ಬ್ಯಾಕ್ಟೀರಿಯಾನ ಒಂದು ಪಾಪ್ಯುಲೇಷನ್ ಇನ್ಕ್ರೀಸ್ ಆಗ್ತಾ ಹೋಯ್ತು ಅಂದ್ರೆ ಆ ಎಲ್ಲಾ ಬ್ಯಾಕ್ಟೀರಿಯಾ ಏನ್ ಮಾಡುತ್ತೆ? ವಾಟರ್ ನಲ್ಲಿ ಪ್ರೆಸೆಂಟ್ ಇರುವಂತಹ ಅವೈಲೇಬಲ್ ಆಕ್ಸಿಜನ್ ನ ಕನ್ಸ್ಯೂಮ್ ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಬ್ಯಾಕ್ಟೀರಿಯಾ ಯೂಸಸ್ ಆಫ್ ದ ಅವೈಲೇಬಲ್ ಆಕ್ಸಿಜನ್. ವಾಟರ್ ನಲ್ಲಿ ಇರುವಂತಹ ಅವೈಲೇಬಲ್ ಆಕ್ಸಿಜನ್ ಅನ್ನೆಲ್ಲ ಈ ಬ್ಯಾಕ್ಟೀರಿಯಾಸೇ ಯೂಸ್ ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತವೆ. ಅವಾಗ ಏನಾಗುತ್ತೆ? ಆ ವಾಟರ್ ನಲ್ಲಿ ಆಕ್ಸಿಜನ್ ಲೆವೆಲ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆ, ಯೂಶಲಿ ಆ ಒಂದು ವಾಟರ್ ಬಾಡಿನಲ್ಲಿ ಪ್ರೆಸೆಂಟ್ ಇರುವಂತಹ ಅಕ್ವೆಟಿಕ್ ಲೈಫ್ ಲೈಕ್ ಫಿಶಸ್ ಆಗಿರ್ಬೋದು ಮತ್ತೆ ಅಕ್ವೆಟಿಕ್ ಅನಿಮಲ್ಸ್ ಆಗಿರ್ಬೋದು, ಅವುಗಳು ಕೂಡ ಸರ್ವೈವ್ ಮಾಡ್ಲಿಕ್ಕೆ ಆಕ್ಸಿಜನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ಅವೈಲೇಬಲ್ ಇರೋ ಎಲ್ಲ ಆಕ್ಸಿಜನ್ ಕೂಡ ಬ್ಯಾಕ್ಟೀರಿಯಾನೇ ಯೂಸ್ ಮಾಡ್ಕೋತಾ ಇದೆ ಅಂದ್ರೆ ದೆನ್ ದಿಸ್ ಲ್ಯಾಕ್ ಆಫ್ ಆಕ್ಸಿಜನ್ ಕಿಲ್ಸ್ ದ ಫಿಶಸ್ ಅಂಡ್ ಅದರ್ ಅಕ್ವೆಟಿಕ್ ಅನಿಮಲ್ಸ್. ಓಕೆನಾ? ಸೊ ಈ ಒಂದು ಅಕ್ವೆಟಿಕ್ ಅನಿಮಲ್ಸ್ಗೆ ಮತ್ತೆ ಫಿಶಸ್ಗೆ ಎಷ್ಟು ರಿಕ್ವೈರ್ಮೆಂಟ್ ಇರುತ್ತೆ ಆಕ್ಸಿಜನ್ ಅಷ್ಟು ಸಿಗೋದಿಲ್ಲ. ಯಾಕಂದ್ರೆ ಇರುವಂತಹ ಅವೈಲೇಬಲ್ ಆಕ್ಸಿಜನ್ ಎಲ್ಲ ಬ್ಯಾಕ್ಟೀರಿಯಾನೇ ಕನ್ಸ್ಯೂಮ್ ಮಾಡ್ಕೊಂಡಿರುತ್ತೆ. ಓಕೆ, ಸೊ ದಿಸ್ ಕಾಸಸ್ ದ ಡೆತ್ ಆಫ್ ಅಕ್ವೆಟಿಕ್ ಅನಿಮಲ್ಸ್ ಅಂಡ್ ಫಿಶಸ್. ಓಕೆ, ಸೊ ದಿಸ್ ಈಸ್ ದ ಸೆಕೆಂಡ್ ಎಫೆಕ್ಟ್ ಆಫ್ ವಾಟರ್ ಪೊಲ್ಯೂಷನ್. Third one is effect of thermal pollution. ಓಕೆ, ಸೊ ಎಫೆಕ್ಟ್ ಆಫ್ ಥರ್ಮಲ್ ಪೊಲ್ಯೂಷನ್. ಥರ್ಮಲ್ ಪೊಲ್ಯೂಷನ್ ಅಂದ್ರೆ ಏನು? ಇಂಡಸ್ಟ್ರೀಸ್ ಇಂದ ಆಗಿರ್ಬೋದು, ಫ್ಯಾಕ್ಟ್ರೀಸ್ ಇಂದ ಆಗಿರ್ಬೋದು, ಥರ್ಮಲ್ ಪವರ್ ಪ್ಲಾಂಟ್ಸ್ ನಲ್ಲಿ ಏನಾಗ್ತಿರುತ್ತೆ? ಯಾವುದೋ ಒಂದು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಆಗ್ತಾ ಇರುತ್ತೆ. ಸೊ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಟೈಮ್ ನಲ್ಲಿ ವಾಟರ್ನ ಮೇನ್ ಆಗಿ ಯೂಸ್ ಮಾಡ್ತಾ ಹೋಗ್ತಾರೆ. ಸೊ ಒಂದು ಪ್ರೋಸೆಸ್ ಕಂಪ್ಲೀಟ್ ಆದ್ಮೇಲೆ ಅಟ್ ದ ಎಂಡ್ ಆಫ್ ದಿ ಪ್ರೋಸೆಸ್ ಒಂದು ವೇಸ್ಟ್ ವಾಟರ್ ಜನರೇಟ್ ಆಗುತ್ತೆ. ಆ ಒಂದು ವೇಸ್ಟ್ ವಾಟರ್ನ ಟೆಂಪರೇಚರ್ ಏನಾಗಿರುತ್ತೆ? ತುಂಬಾ ಹೈ ಆಗಿರುತ್ತೆ. ಆ ಒಂದು ಹೈ ಟೆಂಪರೇಚರ್ ಇರುವಂತಹ ವಾಟರ್ನ ಏನ್ ಮಾಡ್ತಾರೆ? ನಿಯರ್ ಬೈ ವಾಟರ್ ಬಾಡಿಗೆ ರಿಲೀಸ್ ಮಾಡ್ತಾ ಹೋಗ್ತಾರೆ. ಓಕೆನಾ? ಸೊ ಈ ಒಂದು ಹಾಟ್ ವಾಟರ್ನ ರಿಲೀಸ್ ಮಾಡಿದಾಗ ಏನಾಗುತ್ತೆ? ಆ ಒಂದು ಪ್ರೋಸೆಸ್ ನ ನಾವು ಥರ್ಮಲ್ ಪೊಲ್ಯೂಷನ್ ಅಂತ ಹೇಳ್ತೀವಿ. ದಿಸ್ ಥರ್ಮಲ್ ಪೊಲ್ಯೂಷನ್ ಡೈರೆಕ್ಟ್ಲಿ ಅಫೆಕ್ಟ್ಸ್ ಆನ್ ದ ಅಕ್ವೆಟಿಕ್ ಲೈಫ್. ಓಕೆನಾ? ಸೊ ಆ ಒಂದು ವಾಟರ್ ಬಾಡಿನಲ್ಲಿ ಪ್ರೆಸೆಂಟ್ ಇರುವಂತಹ ಅಕ್ವೆಟಿಕ್ ಲೈಫ್ ಅಂದ್ರೆ ಫಿಶಸ್ ಆಗಿರ್ಬೋದು, ಅಕ್ವೆಟಿಕ್ ಅನಿಮಲ್ಸ್ ಆಗಿರ್ಬೋದು, ಆ ಒಂದು ಹೈ ಟೆಂಪರೇಚರ್ನ ರೆಸಿಸ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಓಕೆ, ಸೊ ಆ ಟೆಂಪರೇಚರ್ನ ರೆಸಿಸ್ಟ್ ಮಾಡ್ಕೊಳಕ್ ಆಗದೇನೆ ಅಕ್ವೆಟಿಕ್ ಲೈಫ್ ಏನಾಗ್ತಾ ಹೋಗುತ್ತೆ? ಡೆತ್ ಆಗ್ತಾ ಹೋಗುತ್ತೆ. ಅದು ಫಿಶಸ್ ಆಗಿರ್ಬೋದು ಅಥವಾ ಅಕ್ವೆಟಿಕ್ ಅನಿಮಲ್ಸ್ ಆಗಿರ್ಬೋದು, ಸೊ ಅವುಗಳ ಡೆತ್ ಕಾಸ್ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಎಫೆಕ್ಟ್ ಏನು? ಇಟ್ ಅಫೆಕ್ಟ್ಸ್ ದೇರ್ ಬ್ರೀಡಿಂಗ್. ಓಕೆನಾ? ಸೊ ಈ ಫಿಶಸ್ ಇಂದ ಆಗಿರ್ಬೋದು ಅಥವಾ ಅಕ್ವೆಟಿಕ್ ಅನಿಮಲ್ಸ್ ಏನಾಗುತ್ತೆ? ವಾಟರ್ ನಲ್ಲಿನೇ ಅದ್ರದ್ದು ಬ್ರೀಡಿಂಗ್ ಪ್ರೋಸೆಸ್ ನಡೆದಿರೋದ್ರಿಂದ ವಾಟರ್ ನಲ್ಲಿನೇ ಎಗ್ಸ್ ಮತ್ತೆ ಲಾರ್ವೆ ಪ್ರೆಸೆಂಟ್ ಇರುತ್ತೆ. ಓಕೆ, ಸೊ ಈ ಒಂದು ಹಾಟ್ ವಾಟರ್, ಹೈ ಟೆಂಪರೇಚರ್ ಇರುವಂತಹ ಒಂದು ವಾಟರ್ನ ಆ ಒಂದು ವಾಟರ್ ಬಾಡಿಗೆ ರಿಲೀಸ್ ಮಾಡಿದಾಗ ಏನಾಗುತ್ತೆ? ಈ ಎಗ್ಸ್ ಮತ್ತೆ ಲಾರ್ವೆ ಏನಿರುತ್ತೆ ದೇ ಕೆನ್ ನಾಟ್ ಟಾಲರೇಟ್ ದ ಹೈ ಟೆಂಪರೇಚರ್. ಹೈ ಟೆಂಪರೇಚರ್ನ ಟಾಲರೇಟ್ ಮಾಡ್ಕೊಳ್ಳಿಕ್ಕೆ ಆಗಲ್ಲ, ರೆಸಿಸ್ಟ್ ಮಾಡ್ಲಿಕ್ಕೆ ಆಗಲ್ಲ. ಹಾಗಾಗಿ ಈ ಹೈ ಟೆಂಪರೇಚರ್ ಏನ್ ಮಾಡುತ್ತೆ? ಈ ಎಗ್ಸ್ನ ಮತ್ತೆ ಲಾರ್ವೆನ ಡೆಸ್ಟ್ರಾಯ್ ಮಾಡ್ತಾ ಹೋಗುತ್ತೆ. ಓಕೆ, ಸೊ ಲೈಕ್ ದಿಸ್ ಥರ್ಮಲ್ ಪೊಲ್ಯೂಷನ್ ಅಫೆಕ್ಟ್ಸ್ ದೇರ್ ಬ್ರೀಡಿಂಗ್. ಅಕ್ವೆಟಿಕ್ ಲೈಫ್ನ ಡೆತ್ ಕೂಡ ಕಾಸ್ ಆಗ್ತಾ ಹೋಗುತ್ತೆ, ಜೊತೆಗೆ ಅವುಗಳ ಬ್ರೀಡಿಂಗಿಗೂ ಕೂಡ ಅಫೆಕ್ಟ್ ಮಾಡ್ತಾ ಹೋಗುತ್ತೆ. ಸೊ ದಿಸ್ ಈಸ್ ದ
third effect of water pollution. Fourth one is destruction of useful microorganisms. Okay, so the last effect is destruction of useful microorganisms. Okay na, so ಒಂದು ವಾಟರ್ ನಲ್ಲಿ ಹೇಗೆ ಡಿಸೀಸ್ ಕಾಸಿಂಗ್ ಮೈಕ್ರೋ ಆರ್ಗನಿಸಮ್ಸ್ ಇರುತ್ತೆ ಅದೇ ತರ ಯೂಸ್ಫುಲ್ ಮೈಕ್ರೋ ಆರ್ಗನಿಸಮ್ಸ್ ಕೂಡ ಪ್ರೆಸೆಂಟ್ ಇರುತ್ತೆ ವಾಟರ್ ನಲ್ಲಿ. ಸೊ ದೀಸ್ ಯೂಸ್ಫುಲ್ ಮೈಕ್ರೋ ಆರ್ಗನಿಸಮ್ಸ್ ಆಕ್ಟ್ಸ್ ಆಸ್ ಎ ನ್ಯಾಚುರಲ್ ಕ್ಲೆನ್ಸಿಂಗ್ ಏಜೆಂಟ್. ಓಕೆ, ಸೊ ಯೂಸ್ಫುಲ್ ಮೈಕ್ರೋ ಆರ್ಗನಿಸಮ್ ಯಾವ ತರ ರೋಲ್ ಪ್ಲೇ ಮಾಡ್ತಾ ಹೋಗುತ್ತೆ, ನ್ಯಾಚುರಲ್ ಕ್ಲೆನ್ಸಿಂಗ್ ಏಜೆಂಟ್ಸ್ ಆಗಿ ಅದ್ರದ್ದು ರೋಲ್ ನ ಪ್ಲೇ ಮಾಡ್ತಾ ಹೋಗುತ್ತೆ. ಸೊ ನ್ಯಾಚುರಲ್ ಕ್ಲೆನ್ಸಿಂಗ್ ಏಜೆಂಟ್ಸ್ ಅಂದ್ರೆ ಏನು, ದೇ ನ್ಯಾಚುರಲಿ ಪ್ಯೂರಿಫೈಸ್ ದ ವಾಟರ್. ಓಕೆ, ನ್ಯಾಚುರಲಿ ಪ್ಯೂರಿಫೈಸ್ ದ ವಾಟರ್. ಓಕೆನಾ, ಸೊ ನ್ಯಾಚುರಲ್ ಆಗಿನೇ ವಾಟರ್ನ ಪ್ಯೂರಿಫೈ ಮಾಡ್ತಾ ಇರೋದ್ರಿಂದ ಈ ಮೈಕ್ರೋ ಆರ್ಗನಿಸಮ್, ಯೂಸ್ಫುಲ್ ಮೈಕ್ರೋ ಆರ್ಗನಿಸಮ್ಸ್ಗೆ ನಾವೇನು ಹೇಳ್ತೀವಿ, ನ್ಯಾಚುರಲ್ ಕ್ಲೆನ್ಸಿಂಗ್ ಏಜೆಂಟ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಆ ಒಂದು ವಾಟರ್ ಬಾಡಿಗೆ ಇಂಡಸ್ಟ್ರಿಯಲ್ ವೇಸ್ಟ್ ನ ರಿಲೀಸ್ ಮಾಡಿದಾಗ ಏನಾಗುತ್ತೆ, ಇಂಡಸ್ಟ್ರಿಯಲ್ ವೇಸ್ಟ್ ನಲ್ಲಿ ಹಾರ್ಮ್ಫುಲ್ ಕೆಮಿಕಲ್ಸ್ ಪ್ರೆಸೆಂಟ್ ಇರುತ್ತೆ, ಲೈಕ್ ಆಸಿಡ್ಸ್, ಆಲ್ಕಲೀಸ್, ಹೆವಿ ಮೆಟಲ್ಸ್. ಓಕೆ, ಸೊ ಈ ತರ ಎಲ್ಲ ಹಾರ್ಮ್ಫುಲ್ ಕೆಮಿಕಲ್ಸ್ ಏನ್ ಮಾಡ್ತಾ ಹೋಗುತ್ತೆ, ಆ ವಾಟರ್ನ ಜೊತೆಗೆ ಮಿಕ್ಸ್ ಆದಾಗ ವಾಟರ್ನಲ್ಲಿ ಪ್ರೆಸೆಂಟ್ ಇರುವಂತಹ ಯೂಸ್ಫುಲ್ ಮೈಕ್ರೋ ಆರ್ಗನಿಸಮ್ಸ್ ನ ಕಿಲ್ ಮಾಡ್ತಾ ಹೋಗುತ್ತೆ. ಓಕೆ, ಸೊ ಲೈಕ್ ದಿಸ್ ಡಿಸ್ಟ್ರಕ್ಷನ್ ಆಫ್ ಯೂಸ್ಫುಲ್ ಮೈಕ್ರೋ ಆರ್ಗನಿಸಮ್ಸ್ ಟೇಕ್ಸ್ ಪ್ಲೇಸ್ ಥ್ರೂ ವಾಟರ್ ಪೊಲ್ಯೂಷನ್. ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಎಫೆಕ್ಟ್ ಆಫ್ ವಾಟರ್ ಪೊಲ್ಯೂಷನ್. Next topic is biogeochemical cycle.
Okay, so the next topic is biogeochemical cycle. So bio ಅಂದ್ರೆ ಏನು? Bio means biosphere ಅಂದ್ರೆ ಲೈಫ್ ಫಾರ್ಮ್. ಇದೇನಾಗುತ್ತೆ? ಬಯೋಟಿಕ್ ಕಾಂಪೊನೆಂಟ್ ಆಗುತ್ತೆ. ಬಯೋಟಿಕ್ ಕಾಂಪೊನೆಂಟ್. ಸೊ ಜಿಯೋ ಅಂದ್ರೆ ಏನು? ಜಿಯೋ ಮೀನ್ಸ್ ಅರ್ತ್ and it consists of soil, water, air. Okay, so ಈ soil, water ಎಲ್ಲ ಏನು? abiotic components. Okay, so chemical ಅಂದ್ರೆ ಏನು? Chemical means mineral nutrients. Mineral nutrients or other elements. ಓಕೆನಾ? ಸೊ ಈ ಟರ್ಮ್ಸ್ ನೋಡಿದ್ರೆ ಅರ್ಥ ಆಗುತ್ತೆ. ಬಯೋ ಅಂದ್ರೆ ಬಯೋಸ್ಫಿಯರ್ ಅಂದ್ರೆ ಲೈಫ್ ಫಾರ್ಮ್, ಬಯೋಟಿಕ್ ಕಾಂಪೊನೆಂಟ್ ಆಗುತ್ತೆ. ಜಿಯೋ ಅಂದ್ರೆ ಅರ್ತ್, ಅರ್ತ್ ಅಲ್ಲಿ ಏನೇನಿರುತ್ತೆ? ಸಾಯಿಲ್, ವಾಟರ್, ಏರ್, ಇವೆಲ್ಲ ಏನು? ಬಯೋಟಿಕ್ ಕಾಂಪೊನೆಂಟ್ಸ್. ಕೆಮಿಕಲ್ಸ್ ಅಂದ್ರೆ ಏನು? ಮಿನರಲ್ ನ್ಯೂಟ್ರಿಯೆಂಟ್ಸ್ ಅಥವಾ ಅದರ್ ಎಲಿಮೆಂಟ್ಸ್. Okay, so definition of biogeochemical cycle says that biogeochemical cycle mainly refers to the movement of mineral nutrients and other elements between biotic and abiotic components. So biogeochemical cycle andrenu? Movement of these mineral nutrients and other elements between biotic and abiotic components. ಈ ಒಂದು ಮೂಮೆಂಟ್ ನ ಏನ್ ಹೇಳ್ತೀವಿ ನಾವು? ಬಯೋಜಿಯೋ ಕೆಮಿಕಲ್ ಸೈಕಲ್ ಅಂತ ಹೇಳ್ತೀವಿ. ಸೊ ದಿಸ್ ಮೂಮೆಂಟ್ ಆಫ್ ಮಿನರಲ್ ನ್ಯೂಟ್ರಿಯೆಂಟ್ಸ್ ಅಂಡ್ ಅದರ್ ಎಲಿಮೆಂಟ್ಸ್ ಬಿಟ್ವೀನ್ ಬಯೋಟಿಕ್ ಅಂಡ್ ಎಬಯೋಟಿಕ್ ಕಾಂಪೊನೆಂಟ್ ಟೇಕ್ಸ್ ಪ್ಲೇಸ್ ಇನ್ ಎ ಸೈಕ್ಲಿಕ್ ಮ್ಯಾನರ್. ಓಕೆ, ಒಂದು ಸೈಕ್ಲಿಕ್ ಮ್ಯಾನರ್ ಅಲ್ಲಿ ಈ ಒಂದು ಮೂಮೆಂಟ್ ಆಫ್ ಮಿನರಲ್ ನ್ಯೂಟ್ರಿಯೆಂಟ್ಸ್ ಮತ್ತೆ ಅದರ್ ಎಲಿಮೆಂಟ್ಸ್ ಆಗ್ತಾ ಇರೋದ್ರಿಂದ ಇದನ್ನ ನಾವೇನ್ ಹೇಳ್ತೀವಿ? ಬಯೋಜಿಯೋ ಕೆಮಿಕಲ್ ಸೈಕಲ್. ಸೈಕಲ್ ಅಂತ ಏನಕ್ಕೆ ರೆಪ್ರೆಸೆಂಟ್ ಮಾಡ್ತಿದೀವಿ? ಈ ಒಂದು ಪ್ರೋಸೆಸ್, ಈ ಒಂದು ಮೂಮೆಂಟ್ ಆಫ್ ಮಿನರಲ್ ನ್ಯೂಟ್ರಿಯೆಂಟ್ಸ್ ಏನಾಗ್ತಾ ಇದೆ? ಸೈಕ್ಲಿಕ್ ಮ್ಯಾನರ್ ಅಲ್ಲಿ ಆಗ್ತಾ ಇರೋದ್ರಿಂದ ಇದನ್ನ ನಾವು ಸೈಕಲ್ ಅಂತ ಹೇಳ್ತೀವಿ. ಓಕೆ, ಸೊ ದಿಸ್ ಇಸ್ ನಾನ್ ಆಸ್ ಬಯೋಜಿಯೋ ಕೆಮಿಕಲ್ ಸೈಕಲ್. ನೆಕ್ಸ್ಟ್ ಪಾಯಿಂಟ್, ಬಯೋಸ್ಫಿಯರ್ ಈಸ್ ಎ ಡೈನಮಿಕ್ ಅಂಡ್ ಸ್ಟೇಬಲ್ ಸಿಸ್ಟಮ್. ಬಯೋಸ್ಫಿಯರ್ ನ ನಾವು ಡೈನಮಿಕ್ ಸಿಸ್ಟಮ್ ಮತ್ತೆ ಸ್ಟೇಬಲ್ ಸಿಸ್ಟಮ್ ಅಂತ ಏನಕ್ಕೆ ಹೇಳ್ತೀವಿ ಅಂದ್ರೆ, ಬಿಕಾಸ್ ಬಯೋಸ್ಫಿಯರ್ ನಲ್ಲಿ ಕಂಟಿನ್ಯೂಸ್ ಆಗಿ ಮತ್ತೆ ಕಾನ್ಸ್ಟೆಂಟ್ ಆಗಿ ಪ್ರೋಸೆಸ್ ನಡೀತಾನೆ ಇರುತ್ತೆ. ಫಾರ್ ಎಕ್ಸಾಂಪಲ್ ಬಯೋಜಿಯೋ ಕೆಮಿಕಲ್ ಸೈಕಲ್ ನೇ ತಗೊಳ್ಳೋಣ. ಸೊ ಈ ಬಯೋಜಿಯೋ ಕೆಮಿಕಲ್ ಸೈಕಲ್ ಏನಾಗ್ತಾ ಇರುತ್ತೆ? ಕಂಟಿನ್ಯೂಸ್ ಆಗಿ ಕಾನ್ಸ್ಟೆಂಟ್ ಆಗಿ ನಡೀತಾನೆ ಇರೋದ್ರಿಂದ ನಾವು ಬಯೋಸ್ಫಿಯರ್ ನ ಏನ್ ಹೇಳ್ತೀವಿ? ಡೈನಮಿಕ್ ಸಿಸ್ಟಮ್ ಅಂತ ಹೇಳ್ತೀವಿ ಮತ್ತೆ ಸ್ಟೇಬಲ್ ಸಿಸ್ಟಮ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಪಾಯಿಂಟ್, ಕಾನ್ಸ್ಟೆಂಟ್ ಇಂಟರಾಕ್ಷನ್ ಅಕರ್ಸ್ ಬಿಟ್ವೀನ್ ಬಯೋಟಿಕ್ ಅಂಡ್ ಎಬಯೋಟಿಕ್ ಕಾಂಪೊನೆಂಟ್ಸ್ ಆಫ್ ಬಯೋಸ್ಫಿಯರ್. ಬಯೋಸ್ಫಿಯರ್ ನಲ್ಲಿ ಪ್ರೆಸೆಂಟ್ ಇರುವಂತಹ ಬಯೋಟಿಕ್ ಕಾಂಪೊನೆಂಟ್ಸ್ ಮತ್ತೆ ಎಬಯೋಟಿಕ್ ಕಾಂಪೊನೆಂಟ್ಸ್ ನ ಮಧ್ಯ ಇಂಟರಾಕ್ಷನ್ ಏನಾಗಿರುತ್ತೆ? ಕಾನ್ಸ್ಟೆಂಟ್ ಆಗಿ ನಡೀತಾನೆ ಇರುತ್ತೆ. ಓಕೆ, ಸೊ ದಿಸ್ ಇಂಟರಾಕ್ಷನ್ ಕನ್ಸಿಸ್ಟ್ ಆಫ್ ಟ್ರಾನ್ಸ್ಫರ್ ಆಫ್ ಎನರ್ಜಿ ಅಂಡ್ ಟ್ರಾನ್ಸ್ಫರ್ ಆಫ್ ಮ್ಯಾಟರ್. ಈ ಇಂಟರಾಕ್ಷನ್ ನಲ್ಲಿ ಏನಾಗ್ತಿರುತ್ತೆ? ಎನರ್ಜಿ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ ಮತ್ತೆ ಮ್ಯಾಟರ್ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ. ಓಕೆ, ಸೊ ದಿಸ್ ಇಸ್ ಅಬೌಟ್ ದ ಬಯೋಜಿಯೋ ಕೆಮಿಕಲ್ cycle. In this chapter, we are going to discuss about the 4 different biogeochemical cycles, and they are water cycle, nitrogen cycle, carbon cycle, and oxygen cycle. Okay, so these 4 are different biogeochemical cycles. Okay, so first let us start with the first one, water cycle. ಸೊ ಬಯೋಜಿಯೋಕೆಮಿಕಲ್ ಸೈಕಲ್ ನಲ್ಲಿ 4 ಡಿಫರೆಂಟ್ ಸೈಕಲ್ಸ್ ಬರುತ್ತೆ. ಒಂದು ವಾಟರ್ ಸೈಕಲ್, ನೈಟ್ರೋಜನ್ ಸೈಕಲ್, ಕಾರ್ಬನ್ ಸೈಕಲ್ ಅಂಡ್ ಆಕ್ಸಿಜನ್ ಸೈಕಲ್. ಸೊ ಫಸ್ಟ್ ನಾವ್ ಯಾವ್ದು ಸ್ಟಾರ್ಟ್ ಮಾಡೋಣ? ವಾಟರ್ ಸೈಕಲ್.
It is a process in which water evaporates and falls on the land in the form of rain. And later flows back to the sea via rivers. So water cycle andreno? Water cycle is a process in which water evaporates and then fall on the land in the form of rain and later flow back to the sea. Okay na? So water ಏನು ಮಾಡುತ್ತೆ evaporate ಆಗಿ ಹೋಗಿರುವಂಥ ವಾಟರ್ ಮತ್ತೆ ಲ್ಯಾಂಡ್ಗೆ ರೈನ್ನ ಫಾರ್ಮಲ್ಲಿ ರಿಟರ್ನ್ ಬರುತ್ತೆ. ಸೊ ಈ ರೈನ್ ವಾಟರ್ ಎಲ್ಲ ಫ್ಲೋ ಆಗಿಬಿಟ್ಟು ಮತ್ತೆ ಆ ವಾಟರ್ ರಿಸರ್ವಾಯರ್ಗೆ ಸೇರ್ಕೊಳ್ಳುತ್ತೆ. ಈ ಒಂದು ಪ್ರೋಸೆಸ್ನ ನಾವೇನು ಹೇಳ್ತೀವಿ ವಾಟರ್ ಸೈಕಲ್ ಅಂತ ಹೇಳ್ತೀವಿ. ಸೊ ಈ ಒಂದು ವಾಟರ್ ಸೈಕಲ್ನಲ್ಲಿ ಡಿಫ್ರೆಂಟ್ ಸ್ಟೇಜಸ್ ಬರ್ತಾ ಹೋಗುತ್ತೆ. ಫಸ್ಟ್ ಒನ್ ಎವಾಪೊರೇಷನ್, ಸೆಕೆಂಡ್ ಒನ್ ಕಂಡೆನ್ಸೇಷನ್, third one is precipitation, and the last one is deposition or collection. Okay, so water cycle nalli ನಾವು ಈ 4 stages ನ ನೋಡ್ತಾ ಹೋಗ್ಬೋದು. ಈ 4 stages ಸೇರ್ಬಿಟ್ಟು ಒಂದು ವಾಟರ್ ಸೈಕಲ್ ಫಾರ್ಮ್ ಆಗುತ್ತೆ. ಓಕೆ, ಸೊ ವಾಟರ್ ಸೈಕಲ್ ಅಂದರೆ ಏನು, ಸೊ ಆ ಸ್ಟೇಜಸಲ್ಲಿ ಏನೇನು ಪ್ರೋಸೆಸ್ ನಡೆಯುತ್ತೆ ಅನ್ನೋದನ್ನು ಇನ್ ಡೀಟೇಲ್ ಆಗಿ ನೋಡೋಣ. ಫಾರ್ ಎಕ್ಸಾಂಪಲ್ ಒಂದು ವಾಟರ್ ಬಾಡಿ ಕನ್ಸಿಡರ್ ಮಾಡೋಣ. ವಾಟರ್ ಬಾಡಿ ಇದು ಲ್ಯಾಂಡ್ ಸರ್ಫೇಸ್. ಓಕೆ, ಸೊ ಲ್ಯಾಂಡ್ನ ಕೆಳಗಡೆ ಗ್ರೌಂಡ್ ವಾಟರ್ ಪ್ರೆಸೆಂಟ್ ಇರುತ್ತೆ. ಓಕೆ, ಸೊ ಇದು ವಾಟರ್ ಸರ್ಫೇಸ್, ಇದು ಲ್ಯಾಂಡ್ ಸರ್ಫೇಸ್. ಸೊ ಲ್ಯಾಂಡ್ನ ಕೆಳಗಡೆ ಗ್ರೌಂಡ್ ವಾಟರ್ ಕೂಡ ಪ್ರೆಸೆಂಟ್ ಇರುತ್ತೆ. ಸೊ ಇವಾಗ ಸನ್ನಿಂದ ಬರುವಂತಹ ಸೋಲಾರ್ ರೇಡಿಯೇಷನ್ಸ್ ಎಲ್ಲ ಏನಾಗುತ್ತೆ, ವಾಟರ್ನ ಸರ್ಫೇಸ್ ಮೇಲೆ ಬೀಳ್ತಾ ಹೋದಾಗ ವಾಟರ್ ಹೀಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಒಂದು ಸರ್ಟೈನ್ ಟೆಂಪರೇಚರ್ ರೀಚ್ ಆಗೋವರೆಗೂ ವಾಟರ್ ನಾರ್ಮಲ್ ಸ್ಟೇಟ್ನಲ್ಲಿನೇ ಇರುತ್ತೆ.
ಟೆಂಪರೇಚರ್ ಇನ್ಕ್ರೀಸ್ ಆಗ್ತಾ ಹೋದ ಹಾಗೆ ಮೀನ್ಸ್ ಹೈ ಟೆಂಪರೇಚರ್ ಆಗ್ತಾ ಹೋದ ಹಾಗೆ ವಾಟರ್ ಬಾಯ್ಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆನಾ. ಸೊ ವಾಟರ್ ಬಾಯ್ಲ್ ಆದಾಗ ಏನಾಗುತ್ತೆ, ಎವಾಪರೇಷನ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ವಾಟರ್ ಬಾಯ್ಲ್ ಆಗ್ತಾ ಹೋದಾಗ ವಾಟರ್ ಎವಾಪರೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಎವಾಪರೇಷನ್ ಆಗಿದ್ಮೇಲೆ ಈ ವಾಟರ್ ವೇಪರ್ಸ್ ಎಲ್ಲ ಅಟ್ಮಾಸ್ಫಿಯರ್ನಲ್ಲಿ ಪ್ರೆಸೆಂಟ್ ಇರುತ್ತೆ. ಓಕೆ, ಸೊ ಇದೆಲ್ಲ ವಾಟರ್ ವೇಪರ್ಸ್ ಅಂತ ಕನ್ಸಿಡರ್ ಮಾಡೋಣ. ಸೊ ದಿಸ್ ಇಸ್ ಅಟ್ಮಾಸ್ಫಿಯರ್. ಈಗ ಸನ್ನಿಂದ ಬಂದಿರುವಂತಹ ಸೋಲಾರ್ ರೇಡಿಯೇಷನ್ಸ್ ಇಂದ ವಾಟರ್ ಹೀಟ್ ಆಗ್ತಾ ಇದೆ ಅಂದ್ರೆ ಇದರ ಸರೌಂಡಿಂಗ್ ಅಟ್ಮಾಸ್ಫಿಯರ್ ಕೂಡ ಹೀಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅಟ್ಮಾಸ್ಫಿಯರ್ ಹೀಟ್ ಆಯ್ತು ಅಂದ್ರೆ ಅಟ್ಮಾಸ್ಫಿಯರ್ ನಲ್ಲಿ ಪ್ರೆಸೆಂಟ್ ಇರುವಂತಹ ಏರ್ ಮಾಲಿಕ್ಯೂಲ್ಸ್ ಕೂಡ ಹೀಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಯೂಶಲಿ ನಮಗೆ ಗೊತ್ತು ಹಾಟ್ ಏರ್ ಮಾಲಿಕ್ಯೂಲ್ಸ್ ವೇಟ್ಲೆಸ್ ಇರುತ್ತೆ, ಮೀನ್ಸ್ ಲೆಸ್ ಡೆನ್ಸರ್, ಸೊ ದೇ ಮೂವ್ ಅಪ್ವರ್ಡ್ ಇನ್ ಡೈರೆಕ್ಷನ್. ಇದು ಹಾಟ್ ಏರ್ ಮಾಲಿಕ್ಯೂಲ್ಸ್ ವೇಟ್ಲೆಸ್ ಇರೋದ್ರಿಂದ ಅಪ್ಪರ್ ಡೈರೆಕ್ಷನ್ ಅಲ್ಲಿ ಮೂವ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಹಾಟ್ ಏರ್ ಮಾಲಿಕ್ಯೂಲ್ಸ್ ಏನು ಮಾಡುತ್ತೆ, ಹಾಟ್ ಏರ್ ಮಾಲಿಕ್ಯೂಲ್ನ ಜೊತೆಗೆ ಈ ಅಟ್ಮಾಸ್ಫಿಯರ್ನಲ್ಲಿ ಪ್ರೆಸೆಂಟ್ ಇರುವಂತಹ ವಾಟರ್ ವೇಪರ್ಸ್ನ ಮತ್ತು ಡಸ್ಟ್ ಪಾರ್ಟಿಕಲ್ನು ಜೊತೆಗೆ ತಗೊಂಡ್ಬಿಟ್ಟು ಅಪ್ಪರ್ ಡೈರೆಕ್ಷನಲ್ಲಿ ಮೂವ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಒಂದು ಸರ್ಟೇನ್ ಹೈಟ್ನ ರೀಚ್ ಮಾಡಿದ್ಮೇಲೆ ಈ ಹಾಟ್ ಏರ್ ಮಾಲಿಕ್ಯೂಲ್ ಏನು ಮಾಡುತ್ತೆ, ಕೂಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಟ್ ಏರ್ ಮಾಲಿಕ್ಯೂಲ್ ಕೂಲ್ ಆದಾಗ ಕಂಡೆನ್ಸೇಷನ್ ಆಗುತ್ತೆ. ಕಂಡೆನ್ಸೇಷನ್ ಅಂದ್ರೆ ಏನು? ಸೊ ಫಸ್ಟ್ ಸ್ಟೇಜ್ ಎವಾಪರೇಷನ್ ಆಯಿತು, ಸೆಕೆಂಡ್ ಸ್ಟೇಜ್ ಕಂಡೆನ್ಸೇಷನ್ ಆಗುತ್ತೆ. ಎವಾಪರೇಷನ್ ಆದ್ಮೇಲೆ ಕಂಡೆನ್ಸೇಷನ್. ಕಂಡೆನ್ಸೇಷನ್ ಅಂದ್ರೆ ಏನು? ವೇಪರ್ನ ಸ್ಟೇಟ್ ಅಲ್ಲಿ ಪ್ರೆಸೆಂಟ್ ಇರುವಂತಹ ವಾಟರ್ ಲಿಕ್ವಿಡ್ ಸ್ಟೇಟಿಗೆ ಕನ್ವರ್ಟ್ ಆಗುತ್ತೆ. ಸೊ ಅದನ್ನ ನಾವು ಕಂಡೆನ್ಸೇಷನ್ ಅಂತ ಹೇಳ್ತೀವಿ. ಸೊ ವಾಟರ್ ವೇಪರ್ಸ್ ಎಲ್ಲ ಕಂಡೆನ್ಸ್ ಆಗಿಬಿಟ್ಟು ಟೈನಿ ವಾಟರ್ ಡ್ರಾಪ್ಲೆಟ್ನ ಫಾರ್ಮ್ ಮಾಡ್ತು. ಓಕೆ, ಸೊ ದಿಸ್ ಇಸ್ ಟೈನಿ ವಾಟರ್ ಡ್ರಾಪ್ಲೆಟ್. ಈ ಪ್ರೋಸೆಸ್ ಕಂಟಿನ್ಯೂಸ್ ಆಗಿ ಆಗ್ತಾ ಇರೋದ್ರಿಂದ ನಂಬರ್ ಆಫ್ ಟೈನಿ ವಾಟರ್ ಡ್ರಾಪ್ಲೆಟ್ಸ್ ಫಾರ್ಮ್ ಆಗ್ತಾ ಹೋಗುತ್ತೆ. ಈ ನಂಬರ್ ಆಫ್ ಟೈನಿ ವಾಟರ್ ಡ್ರಾಪ್ಲೆಟ್ಸ್ ಏನು ಮಾಡುತ್ತೆ, ಒಂದು ಕ್ಲಸ್ಟರ್ನ ಫಾರ್ಮ್ ಮಾಡುತ್ತೆ. ಓಕೆ, ಸೊ ದಿಸ್ ಕ್ಲಸ್ಟರ್ ಅಪಿಯರ್ಸ್ ಆಸ್ ಎ ಕ್ಲೌಡ್. ಓಕೆನಾ. ಸೊ ನಂಬರ್ ಆಫ್ ಟೈನಿ ವಾಟರ್ ಡ್ರಾಪ್ಲೆಟ್ಸ್ ಎಲ್ಲ ಸೇರಿಬಿಟ್ಟು ಒಂದು ಕ್ಲಸ್ಟರ್ನ ಫಾರ್ಮ್ ಮಾಡುತ್ತೆ. ಆ ಕ್ಲಸ್ಟರ್ ಏನಾಗುತ್ತೆ, ನಮಗೆ ಕ್ಲೌಡ್ನ ಥರ ಅಪಿಯರ್ ಆಗ್ತಾ ಹೋಗುತ್ತೆ. ಸೊ ಈ ಥರ ಕ್ಲೌಡ್ ಫಾರ್ಮೇಷನ್ ಆಯಿತು. ಸೊ ಈಗ ಕ್ಲೌಡಲ್ಲಿ ನಂಬರ್ ಆಫ್ ಟೈನಿ ವಾಟರ್ ಡ್ರಾಪ್ಲೆಟ್ಸ್ ಇದ್ದಾವೆ. ಈ ನಂಬರ್ ಆಫ್ ಟೈನಿ ವಾಟರ್ ಡ್ರಾಪ್ಲೆಟ್ಸ್ ಇನ್ನೂ ಒಂದು ವಾಟರ್ ಡ್ರಾಪ್ಲೆಟ್ ಜೊತೆ ಸೇರಿಬಿಟ್ಟು ಒಂದು ಬಿಗ್ ಸೈಜ್ ವಾಟರ್ ಡ್ರಾಪ್ಲೆಟ್ನ ಫಾರ್ಮ್ ಮಾಡುತ್ತೆ. ಓಕೆ, ಸೊ ಯಾವಾಗ ಈ ಒಂದು ವಾಟರ್ ಡ್ರಾಪ್ಲೆಟ್ನ ಸೈಜ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಅದರದ್ದು ವೇಟ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಈ ವಾಟರ್ ಡ್ರಾಪ್ಲೆಟ್ಸ್ನ ಸೈಜ್ ಮತ್ತು ವೇಟ್ ಎರಡು ಇನ್ಕ್ರೀಸ್ ಆಗ್ತಾ ಹೋದ ಹಾಗೆ ಈ ಕ್ಲೌಡ್ ಏನಾಗುತ್ತೆ, ಹೆವಿ ಆಗ್ತಾ ಹೋಗುತ್ತೆ. ಸೊ ಕ್ಲೌಡ್ ಯಾವಾಗ ಕಂಪ್ಲೀಟ್ ಆಗಿ ಹೆವಿ ಆಗ್ತಾ ಹೋಗುತ್ತೋ ಆ ಕ್ಲೌಡ್ನಲ್ಲಿ ಪ್ರೆಸೆಂಟ್ ಇರುವಂತಹ ಎಲ್ಲ ವಾಟರ್ ಡ್ರಾಪ್ಲೆಟ್ಸ್ ಏನು ಮಾಡುತ್ತೆ, ದೇ ರಿಟರ್ನ್ ಬ್ಯಾಕ್ ಟು ದ ಗ್ರೌಂಡ್ ಇನ್ ದ ಫಾರ್ಮ್ ಆಫ್ ರೇನ್. ಓಕೆ, ಸೊ ಈ ಒಂದು ಕ್ಲೌಡ್ ಕಂಪ್ಲೀಟ್ ಆಗಿ ಹೆವಿ ಆದಾಗ ಅದರಲ್ಲಿರುವಂತಹ ವಾಟರ್ ಡ್ರಾಪ್ಲೆಟ್ಸ್ ರೇನ್ನ ಫಾರ್ಮಲ್ಲಿ ಗ್ರೌಂಡ್ಗೆ ರಿಟರ್ನ್ ಆಗುತ್ತೆ. ಇನ್ ಕೇಸ್ ಏನಾದರೂ ಅಲ್ಲಿ ಟೆಂಪರೇಚರ್ ಲೋ ಇತ್ತು ಅಂದರೆ ದೀಸ್ ವಾಟರ್ ಡ್ರಾಪ್ಲೆಟ್ಸ್ ರಿಟರ್ನ್ಸ್ ಇನ್ ದ ಫಾರ್ಮ್ ಆಫ್ ಸ್ನೋ. ಓಕೆ, ಈ ಒಂದು ಪ್ರೋಸೆಸ್ಗೆ ನಾವೇನು ಹೇಳ್ತೀವಿ, ಪ್ರೆಸಿಪಿಟೇಷನ್ ಅಂತ ಹೇಳ್ತೀವಿ. ಓಕೆ, ಈಗ ರೈನ್ಫಾಲ್ ಆಯಿತು. ರೈನ್ ವಾಟರ್ ಎಲ್ಲ ಏನಾಗುತ್ತೆ, ಲ್ಯಾಂಡ್ ಮೇಲೆ ಫ್ಲೋ ಆಗ್ತಾ ಹೋಗ್ಬಿಟ್ಟು ಯಾವುದಾದ್ರೂ ಒಂದು ವಾಟರ್ ಬಾಡಿನ ಅಥವಾ ಒಂದು ವಾಟರ್ ರಿಸರ್ವಾಯರ್ ಜೊತೆಲಿ ಕಲೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಇದಕ್ಕೇನು ಹೇಳ್ತೀವಿ, ಇದು ಲಾಸ್ಟ್ ಸ್ಟೇಜ್ ಅಂದರೆ ಕಲೆಕ್ಷನ್
ಅಥವಾ ಡೆಪಾಸಿಷನ್. ಓಕೆ, ಸೊ ಫಸ್ಟ್ ವಾಟರ್ ಎವಾಪರೇಟ್ ಆಗುತ್ತೆ. ಎವಾಪರೇಟ್ ಆಗಿರುವಂತಹ ವಾಟರ್ ಕಂಡೆನ್ಸೇಷನ್ ಆಗಿಬಿಟ್ಟು ರೈನ್ಫಾಲ್ ಆಗುತ್ತೆ. ಆ ರೈನ್ಫಾಲ್ಗೆ ನಾವೇನು ಹೇಳ್ತೀವಿ, ಪ್ರೆಸಿಪಿಟೇಷನ್ ಅಂತ ಹೇಳ್ತೀವಿ. ಸೊ ರೈನ್ಫಾಲ್ ಆದಮೇಲೆ ರೈನ್ ವಾಟರ್ ಏನಾಗುತ್ತೆ, ಫ್ಲೋ ಆಗ್ತಾ ಹೋಗಿ ಯಾವುದಾದ್ರೂ ಒಂದು ನಿಯರ್ ಬೈ ವಾಟರ್ ಬಾಡಿನ ಅಥವಾ ಒಂದು ವಾಟರ್ ರಿಸರ್ವಾಯರ್ನಲ್ಲಿ ಕಲೆಕ್ಟ್ ಆಗ್ತಾ ಹೋಗುತ್ತೆ ಅಥವಾ ಡೆಪಾಸಿಟ್ ಆಗ್ತಾ ಹೋಗುತ್ತೆ. ಈ ಒಂದು ಹೋಲ್ ಪ್ರೋಸೆಸ್ಗೆ ನಾವೇನು ಹೇಳ್ತೀವಿ, ವಾಟರ್ ಸೈಕಲ್ ಅಂತ ಹೇಳ್ತೀವಿ. ಸೊ ನಾವು ಇನ್ ಕೇಸ್ ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ನೋಡ್ತಾ ಹೋದ್ರೆ, ಹ್ಯೂಮನ್ ಬೀಯಿಂಗ್ಸ್ ಯೂಶಲಿ ನಾವೆಲ್ಲ ರೆಸ್ಪಿರೇಷನ್ ಮಾಡ್ತೀವಿ. ರೆಸ್ಪಿರೇಷನ್ ಮಾಡುವಾಗ ಏನು ಮಾಡ್ತೀವಿ, ಅಟ್ಮಾಸ್ಫಿಯರ್ನಲ್ಲಿ ಪ್ರೆಸೆಂಟ್ ಇರುವಂತಹ ಆಕ್ಸಿಜನ್ ಗ್ಯಾಸ್ನ ಇನ್ಹೇಲ್ ಮಾಡ್ತೀವಿ. ಇನ್ಹೇಲ್ ಮಾಡಿಬಿಟ್ಟು ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ನ ಎಕ್ಸೇಲ್ ಮಾಡ್ತೀವಿ. ಓಕೆನಾ. ಸೊ ಈ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಜೊತೆಗೆ ಒಂದು ಸ್ಮಾಲ್ ಅಮೌಂಟ್ ಆಫ್ ವಾಟರ್ ವೇಪರ್ ಕೂಡ ರಿಲೀಸ್ ಆಗುತ್ತೆ. ಕಾರ್ಬನ್ ಡೈಆಕ್ಸೈಡ್ನ ನಾವು ಎಕ್ಸೇಲ್ ಮಾಡ್ತೀವಲ್ಲ, ಅಲಾಂಗ್ ವಿತ್ ದ ಕಾರ್ಬನ್ ಡೈಆಕ್ಸೈಡ್ ಸಮ್ ಅಮೌಂಟ್ ಆಫ್ ವಾಟರ್ ವೇಪರ್ಸ್ ಆಲ್ಸೋ ರಿಲೀಸಸ್. ಸೊ ಈ ವಾಟರ್ ವೇಪರ್ಸ್ ಎಲ್ಲ ಹೋಗಿ ಅಟ್ಮಾಸ್ಫಿಯರ್ನಲ್ಲಿ ಪ್ರೆಸೆಂಟ್ ಇರುತ್ತೆ. ಸೊ ನೆಕ್ಸ್ಟ್ ಈ ಎಲ್ಲ ಪ್ರೋಸೆಸ್ನ ಮಾಡಿಬಿಟ್ಟು ಅದು ವಾಟರ್ ಸೈಕಲ್ನ ಫಾರ್ಮ್ ಮಾಡ್ತಾ ಹೋಗುತ್ತೆ. ಅದೇ ನಾವು ಇನ್ ಕೇಸ್ ಆಫ್ ಪ್ಲಾಂಟ್ಸ್ ನೋಡ್ತಾ ಹೋದ್ರೆ, ಯೂಶಲಿ ಪ್ಲಾಂಟ್ಸ್ ಏನು ಮಾಡ್ತಾ ಹೋಗುತ್ತೆ, ಗ್ರೌಂಡ್ ವಾಟರ್ನ ಅಬ್ಸರ್ವ್ ಮಾಡಿಕೊಂಡು ಪ್ಲಾಂಟ್ ಗ್ರೋತ್ ಆಗ್ತಾ ಇರುತ್ತೆ. ಸೊ ಪ್ಲಾಂಟ್ನ ಲೀಫ್ನಲ್ಲಿ ಸ್ಮಾಲ್ ಹೋಲ್ಸ್ ಇರುತ್ತೆ. ಓಕೆ, ಅದನ್ನು ನಾವು ಅಪರ್ಚರ್ಸ್ ಅಂತ ಹೇಳ್ತೀವಿ. ಅದರಲ್ಲಿ ಸ್ಟೊಮ್ಯಾಟಾ ಪ್ರೆಸೆಂಟ್ ಇರುತ್ತೆ. ಓಕೆ, ಸೊ ದಿಸ್ ಸ್ಟೊಮ್ಯಾಟಾ ರಿಲೀಸಸ್ ವಾಟರ್ ವೇಪರ್ಸ್ ಇನ್ ಟು ದ ಅಟ್ಮಾಸ್ಫಿಯರ್. ಈ ಸ್ಟೊಮ್ಯಾಟಾ ಥ್ರೂ ಏನಾಗುತ್ತೆ, ವಾಟರ್ ವೇಪರ್ ಅಟ್ಮಾಸ್ಫಿಯರ್ಗೆ ರಿಲೀಸ್ ಆಗ್ತಾ ಹೋಗುತ್ತೆ. ಸೊ ರಿಲೀಸ್ ಆಗಿರುವಂತಹ ವಾಟರ್ ವೇಪರ್ ಎಲ್ಲ ಹೋಗ್ಬಿಟ್ಟು ಅಟ್ಮಾಸ್ಫಿಯರ್ನಲ್ಲಿ ಪ್ರೆಸೆಂಟ್ ಇರುತ್ತೆ. ಸೊ ನೆಕ್ಸ್ಟ್ ಅದು ಕಂಡೆನ್ಸೇಷನ್ ಆಗುತ್ತೆ, ಕ್ಲೌಡ್ ಫಾರ್ಮೇಷನ್ ಆಗುತ್ತೆ, ನೆಕ್ಸ್ಟ್ ಪ್ರೆಸಿಪಿಟೇಷನ್ ಆಗುತ್ತೆ, ಮೀನ್ಸ್ ರೈನ್ಫಾಲ್ ಆಗುತ್ತೆ. ರೈನ್ಫಾಲ್ ಆದಮೇಲೆ ರೈನ್ ವಾಟರ್ ಫ್ಲೋ ಆಗಿಬಿಟ್ಟು ನಿಯರ್ ಬೈ ವಾಟರ್ ಬಾಡಿನ ರೀಚ್ ಮಾಡಿ ಅಲ್ಲಿ ಡೆಪಾಸಿಟ್ ಆಗ್ತಾ ಹೋಗುತ್ತೆ ಅಥವಾ ಕಲೆಕ್ಟ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಇಲ್ಲಿ ವಾಟರ್ ಸೈಕಲ್ನಲ್ಲಿ ಯಾವ್ಯಾವ ಸ್ಟೇಜಸ್ ನೋಡಿದ್ವಿ. ಫಸ್ಟ್ ಒನ್ ಈಸ್ ಎವಾಪರೇಷನ್, second one is condensation, third one is precipitation, and the last one is collection or deposition. Okay, so this is about the complete water cycle.